शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸೆಂದೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನೇಳು ಲೋಕದಾಳು ಅಳುವಿನ, ಇಹ ಪರದ ಸಾಧನಕ್ಕೆ ನೀ ಕಾರಣ.
ಹಲೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷಕವನಿಕ್ಕಿದ್ದಳೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಸಂಗೀತ ಪೂಜೆಯನ್ನು ನೆರವೇರಿಸಿಕೊಟ್ಟಿರುವ ಚೆನ್ನಪ್ಪ ಹತ್ತರ್ಕಿ ಸರ್, ಕಾಂಗ್ರೆಸ್. ಕೇಳಿಕೊಳ್ತೇವೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಸರ್ ಅವರೊಂದಿಗೆ ಎಲ್ಲ ಮುಖ್ಯ ಅತಿಥಿಗಳು ಕೈ ಜೋಡಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ.
ದಯವಿಟ್ಟು ಅಮ್ಮ ತಾಯಿ ದುರ್ಗಾ ಪರಮೇಶ್ವರಿ, ಹಗಲಿರಲು ಕಷ್ಟಪಟ್ಟು ದುಡಿದ ಬಡವರಿಗೆ ಸುಖವಿಲ್ಲ. ರೈತರು ದುಡಿದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಇಲ್ಲ. ಕೂಲಿ ಮಾಡುವ ಕೂಲಿಗಾರರಿಗೆ ದುಡಿದಂತ ತಕ್ಕ ಸಂಬಳವಿಲ್ಲ. ಅಷ್ಟೇ ಅಲ್ಲ, ಬಡವರ ಹೊಟ್ಟೆ ಮೇಲೆ ಹೊಡೆದು ಬಡವರ ರಕ್ತ ಹೀರಿ ಕೊಬ್ಬಿ ನಿಂತಿರುವ ಕೆಟ್ಟ ಶ್ರೀಮಂತರ ಅಟ್ಟ ಆಸೆಗೆ ಕೊನೆಯವಿಲ್ಲ. ಹೇಳು ತಾಯಿ ಹೇಳು. ಚಿಂತಿಸದಿರು ಭಕ್ತ, ಚಿಂತಿಸದಿರು. ಯಾರು? ಸಿಂಹದ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲ ಹಿಡಿದು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಕರುಣಾ. ಅಂದರೆ ನೀನು? ನಾನು ಬೇರೆ ಯಾರು ಅಲ್ಲ ಭಕ್ತ, ದಿನನಿತ್ಯ ನೀನು ಪೂಜಿಸುತ್ತಿರುವ ನಿನ್ನ ತಾಯಿ ದುರ್ಗಾ ಪರಮೇಶ್ವರಿ. ಧನ್ಯನಾದ ತಾಯಿ, ನಿನ್ನ ಧ್ವನಿ ಕೇಳಿ ಆದರೆ ಅನ್ನುವ ನಿಟ್ಟಿಸರನೇಕೆ ಭಕ್ತ? ನಿನ್ನನ್ನು ಕಣ್ಣು ತುಂಬ ನೋಡಬೇಕೆಂದು ನನ್ನ ಮನ ಹಾತುರು ತಾಯಿ. ದಯವಿಟ್ಟು ಈ ಭಕ್ತನಿಗೆ ನಿನ್ನ ದರ್ಶನ ಕೊಟ್ಟು ನನ್ನ ಆಶೆಯನ್ನು ಈಡೇರಿಸು. ಆಯ್ತು, ನಿನ್ನ ಆಸೆಯಂತೆ ನಾನು ನಿನಗೆ ದರ್ಶನ ಕೊಡುವೆ. ಬಂದೆ ಭಕ್ತ, ನಾನೀಗೋ ಬಂದೆ. ಧನ್ಯನಾದ ತಾಯಿ, ನಿನ್ನ ಕಂಡ ನಾನೇ ಪುಣ್ಯವಂತ ಪೂಜಾರಿ. ಶರಣ ಶರಣ ಶರಣುಲಿಗೆ ಶರಣ ಶಕ್ತಿ ಜಗದಾತೆ ಶರಣ ಶರಣ ಶರಣುಲಿಗೆ ಶರಣ ಶಕ್ತಿ ಜಗದಾತೆ ಶರಣ ಶರಣ ಶಿವಗೌರೇ ಸಕಲ ಧರ್ಮಸುತಗಾತೆ ಶರಣ ಶರಣ ಶರಣುಲಿಗೆ ಶರಣ ಶಕ್ತಿ ಜಗದಾತೆ. ಧನ್ಯನಾದ ತಾಯಿ, ನಿನ್ನ ಕಂಡ ನಾನೇ ಪುಣ್ಯವಂತ ಪೂಜಾರಿ. ಎದ್ದೇಳು ಭಕ್ತ, ಎದ್ದೇಳು. ನಿನ್ನ ಕನಸು ನಾನು ಸಾಗುವ ಕಾಲ ಇನ್ನೇನು ದೂರವಿಲ್ಲ.
ಕಾಲುವಂತೆ ಕಾಲ ದುಷ್ಟರ ಮಟ್ಟಾಕುವ ಕಾಲ ಯಾವಾಗ ಬರುತ್ತದೆ ತಾಯಿ, ಯಾವಾಗ ಬರುತ್ತದೆ? ಇಂದಿನಿಂದಲೇ ಪ್ರಾರಂಭವಾಯಿತು ಭಕ್ತ. ರಾವಣನ ರಾಜ್ಯದಲ್ಲಿ ರಾಯಣ್ಣನ ಯುವ ಗರ್ಜನೆ. ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು, ಬಡವರ ರಕ್ತ ಹೀರಿ ಬದುಕುತ್ತಿರುವ ಭಂಡ ಶ್ರೀಮಂತರ ಸೊಕ್ಕನ್ನು ಅಡಗಿಸುವ, ಬಡವರ ಮೇಲೆ ದೌರ್ಜನ್ಯ, ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಮುಂದಾಗಿರುವ ಇಂಥರಿಗೆ ಶಿಕ್ಷೆ ಕೊಟ್ಟು ಈ ಕನ್ನಡ ನಾಡಿಗೆ ಕೆಡು ಬರುವುದ ಹಾಗೆ ವಿಷ ಸರ್ಪಗಳನ್ನು ನಾಶ ಮಾಡುವ ಅವತಾರ ಪುರುಷ, ಬೇಟೆಗಾರ, ಈ ಕಲಿಯುಗದ ರಾಯ, ಕ್ರಾಂತಿ ಹುಲಿ, ಈ ಕ್ರಾಂತಿ ಹುಲಿ. ಹಾಗಾದರೆ ಇಂದಿನಿಂದಲೇ ಶುರುವಾಯ್ತು 23ನೇ ಶತಮಾನದ ಕ್ರಾಂತಿಲಿ ಆರ್ಭಟ ಹಾಗೂ ಸಿಂಹ ಗರ್ಜನೆ. ಸೇಡು ಸೇಡಿಗಾಗಿ ಸಿಡಿದದ್ದು ಇವನ ಶಕ್ತಿಯನ್ನೇ ಪಡೆದು ದಿಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಇಡೀ ದಿಲ್ಲಿ ಅಂಡರ್ವಲ್ಲನ್ನೇ ಅಲ್ಲಾಡಿಸಿ ಶುಭ ಹಚ್ಚಿದ ಕುಂಕುಮಾಂಡ ರಾಯಣನಾಗಿ ಕರ್ನಾಟಕದಲ್ಲಿ ಮಿಂಚಿ ಜಗ ಮೆಚ್ಚಿದ ಮಗ ಕೆರಳಿದ ವೀರ ಕೇಸರಿಯಾಗಿ ಹಿಂಡು ಹುಲಿಗಳ ದೊಡ್ಡೆಲ್ಲ ನುಗ್ಗಿ ಬರೀ ಗಂಡು ಹುಲಿಗಳನ್ನೇ ಭೇಟಿಯಾಡಿ ಬಡವರ ನೆತ್ತಿಯ ನೆತ್ತರ ಕುಡಿದು ಬದುಕುತ್ತಿರುವ ಸಕ್ಕಿನ ಶ್ರೀಮಂತರನ್ನು ಸುಟ್ಟು ಬಿಸಾಕಲು ಆ ದೇವಿಯವರ ಪುತ್ರನಾಗಿ ಹುಟ್ಟಿದ್ದಾನೆ ದರೆಗೆ ದೊರೆಯಾದ ಈ ರಾಯಣ್ಣ. ಅಷ್ಟೇ ಅಲ್ಲ, ಆ ನನ್ನ ತಂದೆ ಬದುಕಿನ ಪುಟ್ಟ ರಾಜ ಕವಿ ಗವಾಯಿಗಳು ಹೊರ ಪಡೆದು ಬ್ರಿಟಿಷರಿಗೆ ಶಿವಸಪ್ರಾದ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಆಡಿದ ಗರಡಿ ಮನೆಯಲ್ಲಿ ಕುಸ್ತಿ ತರಬೇತಿ ಪಡೆದು ರಣರಂಗ ಕಣಕ್ಕಿಳಿದ ಈ ರಾಯ ನಾವೇ ಗಂಡುಗಲಿ ಪುಂಡಹುಲಿ ಎಂದು ಮೆರೆಯುತ್ತಿರುವ ಬಂದ ಪುಂಡರಿಗೆ ಬಟ್ಟಂಗಿ ಸಾರಿ ಶತ್ರುಗಳ ಶಿಖರದ ಮೇಲೆ ಹಾರಿ ಕಾಲು ಕೆದರಿ ನಿಂತಿದ್ದಾನೆ ಕ್ರಾಂತಿಯ ಹುಲಿಯಾಗಿ. ಈ ರಾಯ ಬಡವರ ಪಾಲಿಗೆ ಭಗವಂತ, ಸೊಕ್ಕಿನ ಶ್ರೀಮಂತರ ಪಾಲಿಗೆ ಶಿವ ಸ್ವಪ್ನ. ಅಯ್ಯೋ ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ, ಅಯ್ಯೋ ಕಾಪಾಡಿ. ಯಾರೊಬ್ಬ ಹೆಣ್ಣು ಮಗಳು ಶತ್ರುವಿನ ಶರಪಂಜರದಲ್ಲಿ ಸಿಲುಕಿ ಒದ್ದಾಡುತ್ತಿರುವಂತೆ ಕಾಣುತ್ತದೆ. ಹೆಣ್ಣಿನ ಮೇಲೆ ಅತ್ಯಾಚಾರ, ಬಡವರ ಮೇಲೆ ದೌರ್ಜನ್ಯ ಮಾಡೋ ಬಂಡ ನನ್ನ ಮಕ್ಕಳೇನಾದರೂ ಈ ರಾಯನ ಕಣ್ಣೆದುರಿಗೆ ಬಿದ್ದರೆ ಅವರ ಹೆಣ ಪತ್ತೆಲ್ಲ ಪಾತಾಳಕ್ಕೆ ಕಳಿಸದಿದ್ದರೆ ಮೇರಾ ನಾಮ್ ಹುಡಿಯ ಬಿಸಿದ ಹುಲಿ ರಾಯನೇನೇ. ಅಯ್ಯೋ ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಬೆಡ್ತೀನಿ ತಡ್ಕೋ, ಬಾರ್ಲೇ ಗಂಡಸ್ಸಾಗಿದ್ದರೆ ಮುಂದಕ್ಕೆ ಸೂಳೆ ಮಗನೇ. ಏನೋ ಎಸ್, ನಿನಗೂ ಅಂತೀನಿ, ನಿಮ್ಮಪ್ಪನಿಗೂ ಅಂತೀನಿ ಮಗನೇ.
ಲೇ ನಿನ್ನ ಅಜ್ಜಿ ತಗಡು ಅಬ್ಬಲೆ ಹೆಣ್ಣಿನ ಮೇಲೆ ನಿನ್ನ ಬಿಸಿ ಕಾಮದಾವನ್ನು ತೀರಿಸಿಕೊಳ್ಳಬೇಕೆಂದು ಇವಳನ್ನು ಬೆನ್ನಟ್ಟಿ ಬಂದಿಯೋ ಕಚ್ಚರಕ ನನ್ನ ಮಗನೇ. ನೀನು ನನ್ನನ್ನು ಸಾಯಿಸ್ತೀಯಾ? ಅದು ಈ ಅಣ್ಣ ರಾಯಣ್ಣನನ್ನು ಸಾಯಿಸ್ತೀಯಾ ಮಗನೇ? ಕೆಚ್ಚದ ವೀರನಂತೆ ನಿತ್ತು ಗಂಡಿಗೆ ಪುಂಡನಂತೆ ಮಾತಾಡುವ ಊರ ಯಾರು ನೀನು? ನಾನ್ಯಾರು? ನಿನ್ನಯ್ಯನ್ ಚಿರತೆ ವೇಗ, ಹುಲಿಯ ಗಾಂಭೀರ್ಯ, ಸಿಂಹದಂತೆ ಗರ್ಜಿಸುವ ಇವನ ಗಂಡ ಬೆರಂಡ ಅಷ್ಟೇ ಅಲ್ಲಲೇ, ನಿನ್ನಂತ ಶತ್ರುಗಳ ಶಿರ ಕಡೆಯಲು ಶಿವಲೋಕದಿಂದ ಸಿಡಿದು ಬಂದಿರುವ ರಣಹುಲಿ ರಾಯಣ್ಣ. ನಿನ್ನಲ್ಲಿ ಸೂರತನದ ರಕ್ತವನ್ನೇ ಅಡಗಿದ್ದರೆ ಈ ಹುಲಿಯನ್ನು ಟಚ್ ಮಾಡಲು ಮುಂದಕ್ಕೆ ಬಾ. ಹುಲಿ? ನೀನು ಹುಲಿಯಲ್ಲಲೇ ಬಚ್ಚೆ, ನೀನೊಂದು ಇಲಿ. ಹುಲಿ ಶಿವಚೇತೆಯಿಂದ ಮೆರೆಯುತ್ತಿರುವ ನಿಮ್ಮಂತ ಕ್ರೂರ ವ್ಯಾಘ್ರಗಳನ್ನು ನರಕಕ್ಕೆ ಕಳಿಸಿ ನನಗೆ ಶತ್ರುಗಳಾಗಿ ನಿಂತ ಬಂಡ ಹುಲಿಗಳ ಮೇಲೆ ಶಿಖರದ ಮೇಲೆ ಕುಳಿತು ಎತ್ತರದ ಯಾರೋ ಇವನು ಉಗ್ರ ವ್ಯಾಘ್ರ. ಈ ವ್ಯಾಘ್ರನ ಸುರತನಕ್ಕೆ ಸವಾಲು ಹಾಕಿದ್ಯಾ ಚಂಡ ನನ್ನ ಮಗನೇ? ಮುಗೀತು ನಿನ್ನ ಕತೆ. ಚಿರತೆ ಬಂದರೆ ವೇಗ ಇರುತ್ತೆ, ಹುಲಿ ಬಂದರೆ ಗಾಂಭೀರ್ಯವಿರುತ್ತೆ, ಸಿಂಹ ಬಂದರೆ ಗರ್ಜನೆ ಇರುತ್ತೆ, ಈ ರಾಯ ಬಂದರೆ ಅವು ಮೂರು ಇರುತ್ತೆ. ಲೇ ಬುಲ್ಬುಲ್, ಏನ್ ನೋಡ್ತಾ ಇದೀಯ? ಮನೆಗೆ ಹೋಗು. ನಿಂತ್ಕೊಳ್ಳಿ. ಯಾಕೆ ಥ್ಯಾಂಕ್ಸ್ ಹೇಳಬೇಕಾ? ಹೇಳಿದಂತಾಯ್ತು, ಪರವಾಗಿಲ್ಲ, ಹೋಗು. ಈ ಜೋಡು ಗುಂಡಿಗೆ ತುಂಬಿರುವ ಇವನಲ್ಲಿ ಅದೆಂಥ ಧೈರ್ಯಶಾಲಿ ಇದೆಯಲ್ಲ. ಈ ಧೈರ್ಯಶಾಲಿಯನ್ನು ನಾನು ಇವತ್ತು ಮನಸಾರೆ ಪ್ರೀತಿ ಮಾಡಲೇಬೇಕು ಅಂತ ಅನಿಸ್ತಾ ಇದೆ. ಪ್ರೀತಿ ಮಾಡೋಕ್ಕಿಂತ ಪೂರ್ವದಲ್ಲಿ ಇವನ ತೋಳ ತೆಕ್ಕೆಯಲ್ಲಿ ಬಿಗದಪ್ಪಿ ನಾನು ಇವನೊಂದಿಗೆ ಇವತ್ತು ಹಾಡು ಹಾಡಲೇಬೇಕು. ರಾಮನ
ನೋಡಿ ರಾಯ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ರಾಯ, ಐ ಲವ್ ಯು. ಸರಿ ಆಟ ಉಚ್ಚಂಡೆ, ನೀನು ನನ್ನನ್ನು ಪ್ರೀತಿಸುವೆಯಾ? ಹೇ, ಅದು ಈ ಅಣ್ಣ ರಾಯ ನನ್ನನ್ನು ಪ್ರೀತಿಸುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಮಾತಾ ಪಿತರನ್ನು ಕೊಂದ ಕಬ್ಬಿದ ಕುಂಡಿಗಳ ಹಸಿನೆತ್ತರ ಕುಡಿಯಲೆಂದು ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ತಿರುಗಾಡುತ್ತಿರುವ ಈ ಸೇಡಿನ ಕಿಡಿಯನ್ನು ಪ್ರೀತಿಸಿ ಮುಂದೆ ಆಗಬೇಡ. ಸುಮ್ಮನೆ ಪದೇ ಪದೇ ಪ್ರೀತಿಸೆಂದು ಸತಾಯಿಸಬೇಡ ಈ ರಾಯನನ್ನು. ಈ ರಾಯ ಆವೇಶಗೊಂಡರೆ ಗಿರಿ ಪರ್ವತಗಳೇ ಮೈ ಮೇಲೆ ಬಿದ್ದಂತೆ. ಹಂತದಲ್ಲಿ ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿಕೊಂಡು ಹುಚ್ಚಾಗಬೇಡ. ಸೂರ್ಯಾಸ್ತ ಆಗುವುದರೊಳಗೆ ಮನೆ ಸೇರು. ಗುಡ್ ಬೈ. ಹೋಗು ರಾಯ, ಮಿಸ್ಟರ್ ರಾಯ ಹೋಗು. ನೋಡು, ಎಂದಿದ್ದರೂ ನಾನು ನಿನ್ನ ಪ್ರೀತಿಸುವ ಪ್ರಿಯತಮೆ ಆಗ್ಲೇಬೇಕು, ಆಗೇ ಆಗ್ತೀನಿ.
ಹೇ ದೇವ ಬೀರೇಶ್ವರನೇ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಈ ಸಂಸಾರದ ಮೇಲೆ ಇರ್ಲಪ್ಪ. ಹಗಲು ರಾತ್ರಿ ಅದೇ ಕಷ್ಟಪಟ್ಟು ದುಡಿತಿದ್ದಾರೆ ನನ್ನ ಪತಿ ದೇವರು. ಅವ್ರು ಯಾವತ್ತೂ ಕೈ ಬಿಡ್ಬೇಡ, ಅವ್ರು ಚೆನ್ನಾಗಿಡು ಅಂತ ನಿನ್ನಲ್ಲಿ ಕರಮುಗ್ದು ಬೇಡಿಕೊಳ್ತೇನೆ. ಬಡವರಂದ್ರೆ ಯಾವತ್ತೂ ನ್ಯಾಯ ಅನ್ಯಾಯ ಯಾವುದಿದ್ರು ಕೂಡ ಅಲ್ಲಿ ಎದೆ ತಟ್ಟಿ ನಿಂತ್ಕೊಡ್ತಾರೆ ನನ್ನವರು. ಅವ್ರಿಗೆ ಯಾವಾಗಲೂ ಅಂತ ಶಕ್ತಿ ಯುಕ್ತಿ ಕೊಡುವಂತ ನಾನು ಬೇಡ್ಕೊಳ್ತೀನಿ. ಅದು ಅಲ್ಲದೆ ನನ್ನ ಹಿರಿಯ ಮೈದುನ ಕನಕ ಹಳ್ಳಿ ಹಳ್ಳಿ ತಿರುಗ್ತಾ ಇದ್ದಾನೆ. ಜಾತ್ರೆಯಲ್ಲಿ ಹೋಗಿ ಕುಸ್ತಿ ಕಬಡ್ಡಿ ಅಂತ ಆಡ್ತಿದ್ದಾನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಡು ಹಾಗೂ ಒಳ್ಳೆ ಶಕ್ತಿ ಕೊಡು ಅಂತ ನಿನ್ನಲ್ಲಿ ಕರಮುಗ್ದು ಬೇಡಿಕೊಳ್ತೀನಿ. ನನ್ನ ಇನ್ನೊಬ್ಬ ಮೈದುನ ಬೆನಕ, ಅವನು ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನು ಚೆನ್ನಾಗಿ ಓದಬೇಕು, ದೊಡ್ಡ ಸಾಹೇಬನಾಗಬೇಕು. ಅವನಿಗೂ ಒಂದು ಒಳ್ಳೆ ನೌಕರಿ ಸಿಗುವ ಹಾಗೆ ಅನುಗ್ರಹ ನೀಡು ಅಂತ ಬೀರೇಶ್ವರ ನನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ತಂದೆ, ಕೈ ಮುಗಿದು ಬೇಡ್ಕೊಳ್ತೀನಿ. ಏನೇನೇತ್ರ ಎತ್ತಿನ ಪೂಜೆ ಮುಗಿತೆ? ಮುಗಿದಿದೆ ಬನ್ನಿ ಸ್ವಾಮಿ. ನೀವು ಮೊದಲು ಎತ್ತುಗಳಿಗೆ ನಮಸ್ಕರಿಸಿರಿ. ಹೇ ತಂದೆ ಬೀರೇಶ್ವರ, ಈ ಸಮಾಜ ನಡೆಯುವ ಅನ್ಯಾಯ ಅತ್ಯಾಚಾರ ನೋಡಿ ಕಣ್ಣಿದ್ದು ಕುರುಡನಾಗಿ ಕಿವಿಯಿದ್ದು ಕಿವುಡನಾಗಿ ಕಲ್ಲು ಮೂರ್ತಿಯಾಗಿ ಕುಳಿತಿರುವೆ ಗುಡಿ ಎಂಬ ಮಂದಿರದಲ್ಲಿ. ಪ್ರತಿನಿತ್ಯ ನಿನಗೆ ಪೂಜೆ ಪುನಸ್ಕಾರ ಗೈದು ಭಕ್ತಿ ಭಾವದಿಂದ ಬೇಡಿಕೊಳ್ಳುತ್ತಿರುವ ನಮ್ಮಂತ ಬಡ ರೈತರ ಕಷ್ಟವನ್ನು ನಿವಾರಿಸಿ ಬಡವರ ರಕ್ತ ಏರಿ ಬಡವರ ನೆತ್ತಿ ಮೇಲೆ ಕಾಲಿಟ್ಟು ಮದವೇರಿದ ಮದ್ದನತೆ ಕೊಬ್ಬಿ ನಿಂತಿರುವ ನಾಗೇಗೌಡ ಚಕ್ರವರ್ತಿ ಅಂತ ಸೊಕ್ಕಿನ ಶ್ರೀಮಂತರ ಸೊಕ್ಕ ನಡಗಿಸಿ ನನ್ನ ಹೆಂಡತಿ ನೇತ್ರವತ್ತಿಯಂತೆ ಸಾಕಷ್ಟು ಶಾಲೆ ಕಲಿತು ನಿರುದ್ದಾಗಿ ಹುಂಬನಾಗಿ ತಿರುಗಾಡುತ್ತಿರುವ ನನ್ನ ಹಿರಿಯ ತಮ್ಮನಾದ ಕನಕನಿಗೆ 1000 ಸಲಗದ ಶಕ್ತಿಯನ್ನು ಕೊಟ್ಟು ಕಿರಿಯ ತಮ್ಮನ ಜನಕನಿಗೆ ಕವಿರತ್ನ ಕಾಳಿದಾಸನಂತೆ ವಿದ್ಯೆ ಬುದ್ಧಿಯನ್ನು ಕೊಟ್ಟು ನಮ್ಮ ಮನೆತನ ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ತಂದೆ. ಮತ್ತೊಮ್ಮೆ ಶಿವರಾಯನ ನಮಸ್ಕಾರಗಳು. ಭಕ್ತಿ ಭಾವದಿಂದ ದೇವರಿಗೆ ಬೇಡ್ಕೊಂಡ್ರಲ್ಲ, ಏನಂತ ಬೇಡ್ಕೊಂಡ್ರಿ? ಈ ಸಮಾಜ ನಡೆಯುವ ಅನ್ಯಾಯ ಅತ್ಯಾಚಾರ ಸದೆ ಬಡಿದು ಬಡವರ ಮೇಲೆ ದರ್ಪ ದೌರ್ಜನ್ಯ ಮಾಡುತ್ತಿರುವ ಬಂಡ ಶ್ರೀಮಂತರನ್ನು ದರ್ಪಣ ಮಾಡಿ ಊರಿನ ದೊಡ್ಡ ರೈತ ನಾನೇ ಎಂದು ಅಬಲೆ ಹೆಣ್ಣು ಮಕ್ಕಳನ್ನು ತನ್ನ ಕಾಮದಾಟಕ್ಕೆ ಕರೆದು ಬಡವರ ಪಾಲಿಗೆ ಕಾಲಿಗೆ ಸರ್ಪವಾಗಿ ನಿಂತು ಬಡ ಜನ ರಕ್ತನ ನೀರಿನಂತೆ ಕುಡಿದು ಬದುಕುತ್ತಿರುವ ಸುತ್ತೇಳು ಹಳ್ಳಿಗಳಿಗೆ ರೈತ ಸಂಘದ ಮುಖಂಡನಾದ ಶ್ರೀಮಂತ ನಾಗೇಗೌಡ ಆ ಶ್ರೀಮಂತ ನಾಗೇಗೌಡ ಸೊಕ್ಕ ನಡಗಿಸಿ ನಮ್ಮಂತ ಬಡವರನ್ನು ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಂದೆಂದು ಬೀರೇಶ್ವರಲ್ಲಿ ಬೇಡಿಕೊಂಡರು. ಇಷ್ಟೇ ಬೇಡ್ಕೊಂಡ್ರ ಮತ್ತೇನಾದ್ರೂ ಬೇರೆ ಬೇಡ್ಕೊಂಡ್ರ? ಅಷ್ಟೇ ಅಲ್ಲ ನೇತ್ರಾವತಿ, ನನ್ನ ಒಡ ಹುಟ್ಟಿದ ತಮ್ಮನಾಗಿದ್ದರೂ ಕೂಡ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಕಾಣುತ್ತಿರುವ ನನ್ನ ಸಾಕು ತಮ್ಮ ಕನಕನಿಗೆ 1000 ಸಲಗದ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಈ ಜಗದಲ್ಲಿ ಮುಂದೆ ಬರುವಂತೆ ಮಾಡು ಎಂದು ಬೀರೇಶ್ವರಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಂಡೆನು. ಸ್ವಾಮಿ, ಭಕ್ತಿ ಭಾವದಿಂದ ಆ ದೇವರಿಗೆ ಬೇಡ್ಕೊಂಡ್ರಲ್ಲ, ಖಂಡಿತವಾಗಿಯೂ ಕಣ್ ತೆರೆದೇ ತೆರಿತಾನೆ ಆ ಬೀರೇಶ್ವರ. ಆ ಬೀರೇಶ್ವರ ಆಶೀರ್ವಾದದಿಂದಲೇ ಮೊನ್ನೆ ರೈತ ಸಮಾವೇಶಕ್ಕೆ ಅತಿ ವಿಜೃಂಭಣೆಯಿಂದ ಕೂಡಿದ ನಮ್ಮ ಕುರಬರ ಜನಾಂಗವನ್ನೇ ಸಂಹಾರ ಮಾಡಬೇಕಿಕೊಂಡಿರುವ ಆ ಶ್ರೀಮಂತ ನಾಗೇಗೌಡನ ಕಡೆಯವರು ಸಿಕ್ಕಾಪಟ್ಟೆ ಮದ್ದು ಸುಟ್ಟು ಜನರನ್ನು ಅಲ್ಲಲ ಕಲ್ಲಲು ಮಾಡಿ ರೈತ ಸಮಾವೇಶಕ್ಕೆ ಕೇಳು ತಂದ ಬಂಡನ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಿ ನಮ್ಮ ಕುಲದೇವರ ಗುಡಿ ನ್ಯಾಯಗಂಬಕ್ಕೆ ಕಟ್ಟಿದ್ದೇವೆ. ಒಳ್ಳೆ ಕೆಲಸ ಮಾಡಿದಿರಿ. ನಮ್ಮ ಕುಲದೇವರ ನ್ಯಾಯ ಕಂಬಕ್ಕೆ ಕಟ್ಟಿ ಅವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಟ್ರಲ್ಲ, ಅದು ಒಳ್ಳೇದೇ ಆಯ್ತು. ಯಾಕಂದ್ರೆ ನೀವು ಪೊಲೀಸರಿಗೆ ಅವ್ರೇನಾದ್ರೂ ಒಪ್ಪಿಸಿದೆ ಅವರು 2 ದಿವಸದಲ್ಲಿ ಮತ್ತೆ ಹೊರಗೆ ಬರ್ತಿದ್ರು. ಅಂತ ನೀಚರಿಗೆ ಸರಿಯಾದ ಬುದ್ಧಿ ಕಲಿಸಿದ್ರಿ ಆ ಸಮಾಜ ಘಾತಕರಿಗೆ. ಅಂತ ಸಮಾಜಘಾತಕರನ್ನು ಬಿಟ್ಟು ಬಿಡು ಎಂದು ಮೇಲಿಂದ ಮೇಲೆ ಆವಾಜ್ ಹಾಕುತ್ತಿರುವ ಶ್ರೀಮಂತ ನಾಗೇಗೌಡ, ಇದು ಎಲ್ಲವನ್ನು ಬಲ್ಲ ನಿನ್ನ ತಂದೆ ಬೀರೇಶ್ವರ ಆ ನಾಗೇಗೌಡನ ದರ್ಪಕ್ಕೆ ಹೆದರಿ ಕಲ್ಲು ಮೂರ್ತಿಯಾಗಿ ಕುಳಿತಿದ್ದಾನೆ ಗುಡಿ ಎಂಬ ಮಂದಿರದಲ್ಲಿ. ನೋಡಿ, ಆ ದೇವರಿಗೆ ಈ ರೀತಿ ಕಟುಕತನದಿಂದ ಮಾತಾಡಬೇಡಿ ನೀವು. ಆ ದೇವರು ಬರೀ ಕಣ್ಣು ಬಿಟ್ಟರೆ ಸಾಕು, ನಮ್ಮ ಬಾಳು ಬಂಗಾರ ಆಗುತ್ತೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಇನ್ನೆಲ್ಲಿ ಕಣ್ಣು ತಿರುತ್ತಾನೆ ನೇತ್ರವತಿ ಆ ನಿನ್ನ ದೇವರು? 1000 ಬಡ ಜನರು ಸಾಯಿಸಿ ಒಳ್ಳೆಯವರಾಗಿ ಬಾಳುತ್ತಿರುವ ಗಂಡ ಶ್ರೀಮಂತ ಕಣ್ಣು ತೆರೆದು ನೋಡುತ್ತಾನೆ ನಿನ್ನ ಕರುಣೆ ಇಲ್ಲದ ಕಲ್ಲು ದೇವರು. ನೋಡಿ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ. ದೊಡ್ಡ ದೊಡ್ಡ ಶ್ರೀಮಂತರ
ಜೊತೆಗೆ ಈ ರೀತಿ ಕಾದೊಳದು ಒಳ್ಳೆದಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಏನು ಮಾತನಾಡುತ್ತಿರೋ ನೇತ್ರಾವತಿ? ಈ ಊರಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ನೋಡಿ ನಮ್ಮೂರಿನ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ಹೇಡಿಯಾಗಿ ಕುಳಿತರೆ, ಏನು ಅರಿಯದ ಬಡ ಜನರನ್ನು ಸಾಯಿಸಿ ಒಳ್ಳೆಯವರಾಗಿ ಬಾಳುತ್ತಾರೆ ನಾಗೇಗೌಡರಂತ ಬಂಡ ಶ್ರೀಮಂತರು. ನೀವು ಬಡವರಿಗಾಗಿ ಹಗಲು ರಾತ್ರಿ ಅನ್ನೋದು ಕಷ್ಟಪಡ್ತಿದ್ದೀರಿ ನಿಜ. ಅವರಿಗಾಗಿ ಈ ರೀತಿ ಕಾದಾಡ್ತಿರಲ್ಲ, ಈ ಸಮಾಜದಂತೆ ಏನ್ ಮಾಡ್ತಿದ್ದಾರೆ? ಆ ಶ್ರೀಮಂತರು ಕೊಡುತ್ತಿರುವ ಹಣಕ್ಕಾಗಿ ಅವರು ಗುಲಾಮರಾಗಿ ಬಿದ್ದಿದ್ದಾರೆ. ಹೀಗಿರುವಾಗ ನಿಮಗೆ ಜಯ ಸಿಗುವುದೇನು? ನನಗೆ ಜಯ ಸಿಗದರೂ ಚಿಂತೆ ಇಲ್ಲ ನೇತ್ರಾವತಿ. ಈ ಕನ್ನಡ ಮಣ್ಣಿನಲ್ಲಿ ಜನಿಸಿ ಕನ್ನಡ ತಾಯಿ ನಾಡಿಗೆ ಹೋರಾಡಿ ಬಡವರ ಬಂದು ಧರ್ಮ ಸಿಂಧು ನಾನಾಗದಿದ್ದರೆ ನನ್ನ ಹೆಸರು ಬಂಡ ಎಫ್ ಬಹದ್ದೂರ್ ಶಿವರಾಯನೇ ಅಲ್ಲ. ನೋಡಿ, ನಿಮ್ಮಂತೆ ಅದೆಷ್ಟೋ ಶೂರರು ಹೋರಾಡಿದ್ದಾರೆ, ಕಾದಾಡಿದ್ದಾರೆ. ಇದೇ ರೀತಿ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಗುವುದೇನೋ ಅಂತ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ನಾನು ಸತ್ತೋಗಿನಂತ ತಿಳಿದಿರುವ ಯಾವ ಹುಚ್ಚಿ? ಈ ಶಿವರಾಯನ ಮೇಲೆ ಇರ್ತಿರೋದು ಹೇಡಿಗಳ ರಕ್ತವಲ್ಲ, ಹುಲಿ ಕೊಂದ ವೀರನೆನಿಸಿಕೊಂಡಿರುವ ಗಂಡುಗಲಿ ಪೊಂಡನ ರಕ್ತ. ನೋಡಿ ಸ್ವಾಮಿ, ಎಷ್ಟೇ ಆದರೂ ನಾನು ನಿಮ್ಮ ಸತ್ಯಲ್ಲವೇ? ನಿಮ್ಮ ಬಗ್ಗೆ ವಿಚಾರ ಮಾಡುವ ಅಧಿಕಾರ ನನಗಿಲ್ವೇನೋ? ನೀವು ಆಡ್ತಿರುವ ಮಾತು ನಡೆದರೆ ನನಗೆ ಭಯ ಆಗುತ್ತೇರಿ. ಭಯ ಪಡಬೇಡ ನೇತ್ರಾವತಿ, ಭಯ ಪಡಬೇಡ. ನೇತ್ರ 10 ಜನ ಎದುರಿಗೆ ಬಂದರೆ ಅವರ ಎದೆ ಬಗೆದು ರಕ್ತ ಕುಡಿಯುವ ಜೋಡೆ ಗುಂಡಿಗಿರುವ ಜೋಡು ಹುಲಿಗಳು ನನ್ನ ತಮ್ಮಂದಿರಿರುವಾಗ ನೀನು ಭಯ ಪಡೆಯುವ ಅಗತ್ಯನೇ ಇಲ್ಲ. ಭಯದ ಭೀತಿಯನ್ನು ಹರಿದು ಹಾಕಿ ಹಕ್ಕಿಯಾಗಿ ಹಾರುತ್ತಾ ನವಿಲಾಗಿ ಕುಣಿಯುತ್ತಾ ಕೋಗಿಲೆಯಾಗಿ ಹಾಡುತ್ತಾ ಬಾರ ಈ ಶಿವರಾಯನ ಬಾಳಿಗೆ ಬೆಳಕಾಗಿ. ನಿಮ್ಮ ಇಚ್ಛೆ ಈಡೇರ್ತೀರ್ತೀನ? ಖಂಡಿತವಾಗಿ ನಿಮ್ಮ ಆಸೆಯಂತೆ ಹಾಡ್ತೀನಿ.
ಸ್ವಾಮಿ, ಆ ರೈತರ ಸಮಾವೇಶದಲ್ಲಿ ಆ ನಾಗೇಗೌಡರ ಜನನೇ ಬಂದು ಎಲ್ಲವೂ ಸಮಾವೇಶದಲ್ಲಿ ಜಗಳ ಆಡಿದ್ದಾರೆ ಅಂತ ಏನಾದ್ರೂ ನಮ್ಮ ಕನಕನಿಗೆ ಗೊತ್ತಾದ್ರೆ ಹೇಗೆ? ಅಣ್ಣ ಅತ್ತಿಗೆರೆ ನಿಜವಾದ ದೇವರೆಂದು ನಮ್ಮ ಇಬ್ಬರನ್ನು ತನ್ನ ಹೃದಯಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಕನಕನಿಗೆ ವಿಷಯ ತಿಳಿದರೆ ರಣರಂಗದ ಕಾಳು ನಡೆದು ಗೊಡ್ಡದೆತ್ತರಕ್ಕೆ ಹೆಣಗಳ ರಾಶಿ ಬಿದ್ದು ರಕ್ತದ ಕಾಲು ಇರುವುದರಲ್ಲಿ ಅನುಮಾನವಿಲ್ಲ ನೇತ್ರ, ಅನುಮಾನವಿಲ್ಲ. ನೋಡಿ, ಅದಕ್ಕಾಗಿ ಹೇಳ್ತಾ ಇರೋದು, ಈ ವಿಷಯ ನಮ್ಮಿಬ್ಬರ ನಡುವೆ ಇರ್ಲಿ, ಅವನಿಗೆ ತಿಳಿಸದೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಅಣ್ಣ ಅತ್ತಿಗೆ ಬನ್ನಿ ಸೋದರೇ, ಈಗ ಬಂದ್ರ? ಹೌದು ಅಣ್ಣ, ಈಗ ಬಂದೆವು. ಕನಕ, ಏನತ್ತಪ್ಪ ನಿನ್ನ ಕುಸ್ತಿಗೆಂದು ಹೋದ ಕೆಲಸ? ಅಣ್ಣ, ದೇವರಂತ ನಿಮ್ಮಂತ ಅಣ್ಣ ಅತ್ತಿಗರ ಆಶೀರ್ವಾದ ಈ ಕನಕನ ಮೇಲಿರುವಾಗ ಸೋಲು ಎನ್ನುವ ಶಿವಲೋಕದ ಸಿಡಿದ ಕನಕನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಸವಿ ನೆನಪಿಗಾಗಿ ಹಮ್ಮಿಕೊಂಡ್ರ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ಜಯಶಾಲಿಯಾಗಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಅಭಿಮಾನಿ ಬಳಗದಿಂದ ಕಲಿಯುವ ಕ್ರಾಂತಿಯನ್ನು ಬಿರುದು ಪಡೆದು ಕಡೆ ಗೆದ್ದು ತಂದಿದ್ದೇನೆ. ತೆಗೆದುಕೋಣ ಈ ಬಹುಮಾನವನ್ನು, ಆಶೀರ್ವದಿಸು. ಎದ್ದೇಳು ಕನಕ, ಎದ್ದೇಳು. ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲೆ ಇರಲಿ. ಬರೇ ಆ ರಾಯಣನ ಅಭಿಮಾನಿಗಳ ಆಶೀರ್ವಾದ ಅಷ್ಟೇ ಅಲ್ಲಣ್ಣ, ಈ ಹಾಲ ಮತದಲ್ಲಿ ಹುಟ್ಟಿರುವ ಎಲ್ಲ ಕುರುಬರ ಹುಲಿಗಳ ಆಶೀರ್ವಾದದೊಂದಿಗೆ ಮನೆಗೊಬ್ಬ ರಾಯಣಾಗುತ್ತೇವೆ ಈ ಜಗದಲ್ಲಿ. ಅಣ್ಣ ಅತ್ತಿಗೆ, ನೀವಿಬ್ಬರು ಕಲ್ಲು ಬಂಡಿ ನಿಮ್ಮ ತಲೆ ಮೇಲೆ ಬಿದ್ದಂತ ಮಾತನಾಡ್ತಾ ನಿಂತಿರಲ್ಲ, ಏನದು? ಏನೂ ಇಲ್ಲ ಕನಕ, ಸುಮ್ಮನೆ ಮಾತನಾಡುತ್ತಿದ್ದೇವೆ ಅಷ್ಟೇ. ಇಲ್ಲಣ್ಣ, ನಾವಿಬ್ಬರು ಮನೆಗೆ ಬರೋಕ್ಕಿಂತ ಪೂರ್ವದಲ್ಲಿ ನೀವಿಬ್ಬರು ಏನೋ ಗಾಬರಿಯಿಂದ ಮಾತನಾಡುತ್ತಿದ್ದೀರಿ. ಏನಣ್ಣ ಅಂತ ವಿಷಯ? ಇಲ್ಲದ ವಿಷಯ ಕೇಳಿ ಮನ ನೋಯಿಸಿಕೊಳ್ಳಬೇಡಿ ಸೋದರೇ, ನಡೆಯರಿ ಊಟ ಮಾಡಿವ್ರಂತೆ. ಯಾಕಣ್ಣ, ಬ್ರಹ್ಮಾಂಡದಲ್ಲಿ ಏಕೊಬ್ಬಿನಂತ ಹೆಬ್ಬನಿ ಗಂಡು ಬೇರುಂಡ ಶೀಯದ ಶಿಡಿಲ್ ಮರಿ ನಿನ್ನ ತಮ್ಮ ಕನಕ ಜೀವಂತ ಇರುವಾಗ ನಿನಗೇಕಣ್ಣ ಭಯ? ಒಂದ್ ವೇಳೆ ನನಗೆ ನೀ ಹೇಳ್ತಿದ್ದರೆ ನಿನಗೆ ಈ ಕನಕನ ಮೇಲಾಣೆ. ಹೇಳಣ್ಣ, ಏನಾಯ್ತೆಂದು? ನೋಡಿ ಸೋದರ್ರಿ, ನಿನ್ನೆ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಯ್ತು. ಏನು ರೈತರ ಸಮಾವೇಶದಲ್ಲಿ ಜಗಳವಾಯ್ತೆ? ಅಣ್ಣ, ಯಾರವನು? ನಿನ್ನ ಜೊತೆ ನ್ಯಾಯ ಮಾಡಿದವರು ಅಂತ ಪುಂಡ ಪ್ರಾಯರು ಉಂಡ ಕಡೆಯಲೆಂದು ಈ ನನ್ನ ಕುರ್ರಬನ್ನ ಕುಡಿ ಆ ತೊರೆಯುತ್ತಲಿದೆ. ಹೇಳಣ್ಣ, ಯಾರೆಂದು? ಬೇರೆ ಯಾರು ಅಲ್ಲ ಕನಕ, ನಮ್ಮ ಹುಟ್ಟ ಕೊಲೆ ಏರಿದಾಗೆ ಗೌಡದ ಕಡೆಯವರು. ಅಣ್ಣ, ನಿನ್ನನ್ನು ಹೊಡೆಯುತ್ತೇನೆಂದು ಬಗಳಿದ್ದಾರೆ, ಇಲ್ಲ ಕಡಿಯುತ್ತೇನೆಂದು ಬಗಳಿದ್ದಾರೆ. ಏನೆಂದು ಹೇಳಲಿ ಕನಕ, ಅವರಾಡಿದ ಒಂದೊಂದು ನುಡಿಗಳನ್ನು ನೆನೆಸಿಕೊಂಡರೆ ಸಿಡಿಲು ಪಡೆದರೂ ಸಡಿಲಾಗದ ನನ್ನ ಎದೆ ಬಡಿದು ಚಿತ್ರ ಚಿತ್ರ ಆಗುತ್ತಿದೆ ಸೋದರ, ಚಿತ್ರ ಚಿತ್ರ ಆಗುತ್ತಿದೆ. ಅಣ್ಣ, ನಮಗೆದ್ದರಾದ ನಾಗೇಗೌಡನ ಬಾಲಗೈ ಬಂಡಣ ಇಂದು ಈ ಭೂಮಿಗೆ ಬಿದ್ದು ಆ ಕಟ್ಟುಗ ಶ್ರೀಮಂತ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗ ನನ್ನ ಮಂತನಂತೆ ಆರಿ ಹೋಗಿ ಅವರ ರೋಂಡ ಚಂಡಾಡಿ ಬರುತ್ತೇನೆ. ಕನಕ, ನೋಡು ಕನಕ, ಮೊದಲು ನನ್ನದೊಂದು ಮಾತು ನಡೆಸಿಕೊಡ್ತೀಯ? ಒಂದೇ ಏಕೆ 10 ಕೇಳಣ್ಣ, ಖಂಡಿತ ನಡೆಸಿಕೊಡುತ್ತೇನೆ. ಒಂದು ವೇಳೆ ನಿನ್ನ ತಮ್ಮ ಕನಕನ ಪ್ರಾಣ ಸಹ ಕಳೆದರೂ ರಕ್ಷಣೆ ಕತ್ತರಿಸಿಕೊಂಡು ಸಂತೋಷದಿಂದ ನನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಕೇಳಣ್ಣ, ಅದ್ಯಾವ ಮಾತು? ಕನಕ, ಮೊದಲು ನೀನು ಕುಸ್ತಿ ಆಡಲು ನಿಲ್ಲಿಸಬೇಕು. ಅಣ್ಣ
ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥ? ನಿಜ ಕನಕ, ನಿಜ. ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಆ ನಾಗೇಗೌಡನ ಬಲಗೆ ಬಂಟನಾದ ಬಲರಾಮನನ್ನು ಸೋಲಿಸಿ ಆ ನಾಗೇಗೌಡನಿಗೆ ಅವಮಾನ ಮಾಡ್ತಿದ್ದಕ್ಕೆ ಅವನು ನಮ್ಮನ್ನು ಕೊಲೆ ಮಾಡುತ್ತೇನೆಂದು ಹೇಳಿದ್ದಾನೆ. ಅದು ಅಲ್ಲದೆ ನಮ್ಮ ಮೇಲಿನ ಸೇಡಿಗಾಗಿ ನಿನ್ನ ರೈತ ಸಮಾವೇಶ ಹದಗೆಡಿಸಿ ರೈತ ಸಮಾವೇಶಕ್ಕೆ ಅವಮಾನ ಮಾಡಿದ್ದಾನೆ ಕನಕ ನಾಗೇಗೌಡ. ಕುಂಡಿ ನಾಗೇಗೌಡ, ನೀನು ನಿಜವಾಗಿ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಗಂಡಸ ಮಗನಾದರೆ ಈ ಕನಕನ ಮುಂದೆ ತೋರಿಸು ನಿನ್ನ ಗೌಡಿಕೆ ದರಪವನು. ಹೇಗಿಯೇ ನೋಡಪ್ಪ ಮೈದಿನ, ನೋಡು, ಅದ್ರ ಬಗ್ಗೆ ನಿಮ್ಮ ಅಣ್ಣ ವಿಚಾರ ಮಾಡ್ತಾರೆ. ನೀನೇಕೆ ತಲೆ ಕೆಡ್ಸ್ಕೊಳ್ತೀಯ? ಅದೆಲ್ಲ ವಿಚಾರ ಬಿಟ್ಬಿಡು, ನಡೆ ಊಟ ಮಾಡುವಂತೆ. ಹಿನ್ನೆಲೆಯತ್ತಿಗೆ ಈ ನಿನ್ನ ಮೈದನರ ಊಟ ಆ ಕಟಕ ಶ್ರೀಮಂತ ನಾಗೇಗೌಡರ ಕೊಬ್ಬಿನ ದೇವನ ಹಿಂಬಾಗ ಮಾಡಿ ಅವನ ಹಸಿ ನೆತ್ತರ ಕೂಡ್ದಾಗಲೇ ಜೋಡಿ ಹುಲಿಗಳ ಈ ನಿನ್ನ ಮೈದನರ ಊಟ. ನೋಡಿ ಸೋದರಿ, ಹಾಗೆಲ್ಲ ಸಿಟ್ಟಿನ ಕೈಲಿ ಬುದ್ಧಿ ಕೊಡೋದು ಸರಿಯಲ್ಲ. ಬಿಟ್ಟು ಬಿಡ್ರಿ ನಿಮ್ಮ ಕೋಪದ ಕೆಂಡವನ್ನು. ಇಲ್ಲಣ್ಣ ಇಲ್ಲ, ಈಗ ಹೇಳು, ಯಾವ ತರ ಕಡದು ಚೆಲ್ಲಲಿ ಆ ಕಟ್ಟುಕ ನಾಗೇಗೌಡನ ದೇವನು ಅವನನ್ನು ಜೀವಂತ ದಾನ ಮಾಡಲು, ಇಲ್ಲ ಅವನೆರಡು ಕೈ ಕಾಲು ಕತ್ತರಿಸಿ ನೆರಿ ನಾಯಿಗೆ ಹಾಕಲು, ಇಲ್ಲ ಅವನ ರೋಂಡ ಕಡದು ನಮ್ಮೂರಾಕ್ಷಿ ಬಾಗಿಲೆ ಕಟ್ಟಿ ಆ ರುಂಡಕ್ಕೆ ನಾ ಮೆಟ್ಟಿನ ಹೆಸರು ಹಾಕಿ ನನ್ನ ಹೊಟ್ಟೆಲೆ ಉರಿಯುತ್ತಿರುವ ಶೇಡಿನ ಕ್ಯಾಂಡವನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕನಕನೇ ಅಲ್ಲ. ಹೇಳಣ್ಣ ಹೇಳು, ಯಾವ ತರ ಕುಡಿಲಿ ಆ ನಾಗೇಗೌಡ ರಕ್ತವನ್ನು? ನೋಡಪ್ಪ, ನಿಮ್ಮ ಅಣ್ಣ ಏನ್ ಹೇಳ್ತಾರೋ ಅದನ್ನು ಕೇಳು. ದೊಡ್ಡ ದೊಡ್ಡ ಶ್ರೀಮಂತರ ಜೊತೆಗೆ ಕಾದಾಡುದು ಒಳ್ಳೇದಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಈ ನಿನ್ನ ರೋಷ ಆವೇಶ ನೋಡಿದ್ರೆ ನನಗೆ ತುಂಬಾ ಭಯ ಆಗುತ್ತಿದೆಯಪ್ಪ. ಅತ್ತಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೇಳರಿ, ನಾವೆಲ್ಲ ಕೈಲಾಗ ಏನೆಂತ ಕೈ ಕಟ್ಟಿಕೊಳ್ತಾರೆ ಆ ಶ್ರೀಮಂತರೆಂಬ ರಾಕ್ಷಸರು ನಮ್ಮಂತ ಕುರಿ ಕಾಯುವ ಕುರಿಗಾರ ಎದೆಗೆ ಒದ್ದು ಎದ್ದು ನಿಲುಗಿದ ಪೂರ್ವದಲ್ಲಿ ಹಸಿದ ಹುಲಿಯಾಗಿ ಹರಿದುತ್ತೇವೆ ಅವರ ಕೋಪೆ ದೇವನ್ನು. ಕನಕ, ಹಸಿದ ಹುಲಿ ಜೊತೆ ಜಿಂಕೆ ಕಾದಾಡಲು ಸಾಧ್ಯವೇ? ಹಸಿದ ತೋಳ ಜೊತೆ ಕುರಿ ಕಾದಾಡಲು ಸಾಧ್ಯವೇ? ಆನೆ ಜೊತೆ ಆಡು ಮರಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ನಾಗೇಗೌಡ ಮದವೇರಿದ ಮದ್ದಾನಿದ್ದಂತೆ, ನಾವು ಮರಿ ಆನಿದ್ದಂತೆ. ಈಗಿನ ಸ್ಥಿತಿಯಲ್ಲಿ ಅವರ ಜೊತೆ ವಿರಸ ಕಟ್ಟಿಕೊಳ್ಳೋದು, ಬಂಡೆಗೆ ತಲೆ ಜಜ್ಜಿಕೊಳ್ಳೋದು ಒಂದೇ. ಸ್ವಲ್ಪ ಸಹನೆ ಸಮಾಧಾನ ತಂದಿಕೋ. ಒಂದು ವೇಳೆ ಈ ನಿನ್ನ ಅಣ್ಣ ಶಿವರಾಯನ ಮಾತು ನಿನ್ನ ಛಲ ಸಾಧಿಸಲು ಹೊರಟರೆ ನಿನಗೆ ನಿನ್ನ ಹತ್ತವರ ಮೇಲಾಣೆ. ಅಣ್ಣ ಆಗಲಣ್ಣ, ನೀ ಹೇಳೋದಾಗೆ ಕೇಳುತ್ತೇವೆ. ಆದರೆ ಒಂದು ಮಾತು ಮಾತ್ರ ಸತ್ಯವಣ್ಣ, ಬಡವರ ಚಂಡು ಮೂರಲು ಬದುಕುತ್ತಿರುವ ಸೊಕ್ಕಿನ ಶ್ರೀಮಂತರಿಗೆ ಕೆರಳಿದ ಕಾಳಿಂಗ ಸರ್ಪವಾಗಿ, ಈ ಕನ್ನಡ ತಾಯಿನಾರಿಗೆ ಕೇಳು ಬಯಸುತ್ತಿರುವ ಬಂಡ ಪುಂಡರಿಗೆ ಗಂಡು ಬೇರುಂಡನಾಗಿ, ಸೊಕ್ಕಿನ ಹುಲಿಗೆ ಮೆಕ್ಕಿದ ಗಂಡುಗಳಾಗಿ ಮೆರುವೆ ಈ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲಣ್ಣ, ಈ ಊರಿನ ಉದ್ಧಾರಕ್ಕಾಗಿ ಟೊಂಕಟ್ಟಿ ನಿತ್ತು ಅಣ್ಣ ಹತ್ತಿಗೆರಾದ ನಿಮ್ಮಿಬ್ಬರ ಮಾತಿನಂತೆ ನಡುವೆ ಕನಕ ಬೆನಕರೆಂಬ ಜೋಡು ಹುಲಿಗಳಾಗಿ. ಸಂತೋಷವಾಯ್ತಪ್ಪ, ಸಂತೋಷವಾಯ್ತು ಈ ನಿಮ್ಮ ಮಾತು ಕೇಳಿ. ಕನಕ ಬೆನಕ, ನೀವು ಆಡುವ ಮಾತು ಕೇಳಿ ಸಮುದ್ರ ಅಲೆಗಳಂತೆ ಉಕ್ಕಿ ಹೊರ ಬರುತ್ತದೆ ಈ ನಿನ್ನ ಅಣ್ಣ ಶಿವರಾಯನ ಸಂತೋಷ. ಈ ಸಂತೋಷ ಸಂಭ್ರಮಕ್ಕೆ ಎಲ್ಲರೂ ಸೇರಿ ಹಾಡಿನಲ್ಲಿ ಓಣ. ¡Suscríbete
ತಿಂಗಳು ಹುಲಕೋಟೆಯಲ್ಲಿ ಅಂತಾರಾಷ್ಟ್ರ ಕುಸ್ತಿವೆ, ಚೆನ್ನಾಗಿ ವ್ಯಾಯಾಮ ಮಾಡು. ಆಯ್ತಣ್ಣ. ಬೆನಕ, ಮುಂದಿನ ವಾರ ನಿನ್ನ ಪರೀಕ್ಷೆವೆ, ಚೆನ್ನಾಗಿ ಓದ್ಕೋ. ನಡೆಯರಿ ಒಳಗೆ. ಸರಿ ಅಣ್ಣ. ರೀ, ತಮ್ಮಂದಿರಂದ್ರೆ ಅದೆಷ್ಟು ಪ್ರೀತಿ ಮಮತೆ ನಿಮಗೆ. ನಡೆಯರಿ, ಹೊತ್ತಾಗಿದೆ, ನೀವು ಕೂಡ ಊಟ ಮಾಡಿದ್ರಂತೆ. ಯಾರು ನಿನ್ನ ಹೆಸರು?